ಪಂಚ ಗ್ಯಾರಂಟಿಗೆ ಸರ್ಕಾರದ ಖಜಾನೆಯೇ ಖಾಲಿ. ಅನ್ನ ಭಾಗ್ಯಕ್ಕೂ ಸರ್ಕಾರದ ಬಳಿ ದುಡ್ಡಿಲ್ವಾ ಅನ್ನುವಂತ ಪರಿಸ್ಥಿತಿ ಪ್ರಶ್ನೆ ಈಗ ಸೃಷ್ಟಿಯಾಗಿದೆ. ಬರೋಬ್ಬರಿ 250 ಕೋಟಿ ರೂಪಾಯಿಯನ್ನ ಸರ್ಕಾರ ಬಾಕಿ ಉಳಿಸಿಕೊಂಡಿದೆ. ರಾಜ್ಯದಲ್ಲಿ ಅಕ್ಕಿ ಸಾಗಾಣಿಕೆ ಬಂದ್ ಆಗುತ್ತಾ ಹಾಗಿದ್ದರೆ 250 ಕೋಟಿ ರೂಪಾಯಿ ಬಾಕಿ ಉಳಿಸಿಕೊಂಡಿದೆ ಸರ್ಕಾರ. ಧಾನ್ಯ ಸಾಗಾಣಿಕೆ ವೆಚ್ಚ ಬಾಕಿ ಉಳಿಸಿಕೊಂಡಿದೆ ಸರ್ಕಾರ. ಚಿಲ್ಲರೆ ಸಾಗಾಣಿಕೆ ಗುತ್ತಿಗೆದಾರರ ಸಂಘ ಈಗ ಈ ಆರೋಪ ಮಾಡ್ತಾ ಇರೋದು. ಕಳೆದ 4 ತಿಂಗಳಿಂದ ಬಾಕಿ ನೀಡಿಲ್ಲ ಸರ್ಕಾರ. ನೋಡಿ, ಈ ವಿಚಾರವನ್ನ ನಾವು ನೇರವಾಗಿ ಗಮನಿಸಿದಾಗ ಮೊನ್ನೆ ಅಷ್ಟೇ ಗುತ್ತಿಗೆದಾರರೆಲ್ಲರೂ ಸೇರಿಕೊಂಡು ಸರ್ಕಾರದ ವಿರುದ್ಧ ಗಂಭೀರ ಆರೋಪವನ್ನ ಮಾಡಿದ್ರು. ಒಂದಲ್ಲ ಎರಡಲ್ಲ, 30,000 ಕೋಟಿ ರೂಪಾಯಿ 30,000 ಕೋಟಿ ರೂಪಾಯಿ ಗುತ್ತಿಗೆದಾರರಿಗೆ ಕೊಡಬೇಕು ಅಂತ ಹೇಳಿದರು. ಈಗ ಇವ್ರಿಗೂ ಕೂಡ ದುಡ್ಡು ಕೊಡಬೇಕು. ಯಾರಿಗೆ? ಚಿಲ್ಲರೆ ಸಾಗಾಣಿಕೆ ಗುತ್ತಿಗೆದಾರರ ಸಂಘದವರಿಗೆ. ಯಾಕೆ? ಧಾನ್ಯ ಸಾಗಾಣಿಕೆ ವೆಚ್ಚ ಎಷ್ಟು? 250 ಕೋಟಿ ರೂಪಾಯಿ. 4 ತಿಂಗಳಿಂದ ಬಾಕಿನ ಕೊಟ್ಟೇ ಇಲ್ವಂತೆ. ರಾಯರೆಡ್ಡಿ ಅವರು ಹೇಳ್ತಾ ಇದ್ರು, ದುಡ್ಡಿಲ್ಲ ನಮ್ಮ ಹತ್ರ, ನಿಮಗೆ ರೋಡ್ ಬೇಕು ಅಂತಂದ್ರೆ ಗ್ಯಾರಂಟಿ ಬಂದ್ ಮಾಡ್ತೀವಿ, ಹೇಳಿಬಿಡಿ ಅಂತ ಹೇಳಿ. ಆರ್ಥಿಕ ಸಲಹೆಗಾರರು ಈ ರೀತಿಯ ಮಾತುಗಳನ್ನ ಬಹಿರಂಗ ವೇದಿಕೆಯಲ್ಲಿ ಹೇಳ್ತಾ ಇದ್ದಾರೆ. ಇವರು ಸಮರ್ಥನೆ ಮಾಡಿಕೊಡ್ತಾರೆ, ಸರ್ಕಾರದಲ್ಲಿದ್ದವರು ಸಮರ್ಥನೆಯನ್ನ ಮಾಡ್ಕೋಬೇಕಾಗತ್ತೆ. ಆದರೆ ವಾಸ್ತವ ಏನು ಅಂತಂದ್ರೆ ಈಗ ಒಂದರ ಹಿಂದೆ ಒಂದು ಬಿಲ್ ಬಾಕಿ ಇರುವಂತಹ ವಿಚಾರಗಳು ಗೊತ್ತಾಗ್ತಾ ಇರೋದು. ಇವರಿಗೆ 250 ಕೋಟಿ ರೂಪಾಯಿ, ಎಲ್ಲ ಗುತ್ತಿಗೆದಾರರಿಗೆ 30,000 ಕೋಟಿ. ಮೊನ್ನೆ ಅಷ್ಟೇ ಅವರು ಬಂದಿದ್ರು, ನಮಗೆ ಇನ್ನೂ ಇಷ್ಟು ಕೋಟಿ ದುಡ್ಡು ಕೊಡಬೇಕು, ಸರ್ಕಾರ ನಮ್ಮ ಬಗ್ಗೆ ಗಮನ ಹರಿಸ್ತಾ ಇಲ್ಲ, ಕಾಮಗಾರಿಯನ್ನ ಮುಗಿಸಿದ್ವಿ, ಕಾಮಗಾರಿ ಮುಗಿಸಿದ್ರು ಕೂಡ ದುಡ್ಡು ಕೊಟ್ಟಿಲ್ಲ ಅಂತ ಹೇಳಿ. ಪಂಚ ಗ್ಯಾರಂಟಿಗೆ ಸರ್ಕಾರದ ಖಜಾನೆಯೇ ಖಾಲಿ. ಅನ್ನ ಭಾಗ್ಯಕ್ಕೂ ಸರ್ಕಾರದ ಬಳಿ ದುಡ್ಡಿಲ್ವಾ ಅನ್ನುವಂತ ಪರಿಸ್ಥಿತಿ ಪ್ರಶ್ನೆ ಈಗ ಸೃಷ್ಟಿಯಾಗಿದೆ. ಬರೋಬ್ಬರಿ 250 ಕೋಟಿ ರೂಪಾಯಿಯನ್ನ ಸರ್ಕಾರ ಬಾಕಿ ಉಳಿಸಿಕೊಂಡಿದೆ. ರಾಜ್ಯದಲ್ಲಿ ಅಕ್ಕಿ ಸಾಗಾಣಿಕೆ ಬಂದ್ ಆಗುತ್ತಾ ಹಾಗಿದ್ದರೆ 250 ಕೋಟಿ ರೂಪಾಯಿ ಬಾಕಿ ಉಳಿಸಿಕೊಂಡಿದೆ ಸರ್ಕಾರ. ಧಾನ್ಯ ಸಾಗಾಣಿಕೆ ವೆಚ್ಚ ಬಾಕಿ ಉಳಿಸಿಕೊಂಡಿದೆ ಸರ್ಕಾರ. ಚಿಲ್ಲರೆ ಸಾಗಾಣಿಕೆ ಗುತ್ತಿಗೆದಾರರ ಸಂಘ ಈಗ ಈ ಆರೋಪ ಮಾಡ್ತಾ ಇರೋದು. ಕಳೆದ 4 ತಿಂಗಳಿಂದ ಬಾಕಿ ನೀಡಿಲ್ಲ ಸರ್ಕಾರ. ನೋಡಿ, ಈ ವಿಚಾರವನ್ನ ನಾವು ನೇರವಾಗಿ ಗಮನಿಸಿದಾಗ ಮೊನ್ನೆ ಅಷ್ಟೇ ಗುತ್ತಿಗೆದಾರರೆಲ್ಲರೂ ಸೇರಿಕೊಂಡು ಸರ್ಕಾರದ ವಿರುದ್ಧ ಗಂಭೀರ ಆರೋಪವನ್ನ ಮಾಡಿದ್ರು. ಒಂದಲ್ಲ ಎರಡಲ್ಲ, 30,000 ಕೋಟಿ ರೂಪಾಯಿ 30,000 ಕೋಟಿ ರೂಪಾಯಿ ಗುತ್ತಿಗೆದಾರರಿಗೆ ಕೊಡಬೇಕು ಅಂತ ಹೇಳಿದರು. ಈಗ ಇವ್ರಿಗೂ ಕೂಡ ದುಡ್ಡು ಕೊಡಬೇಕು. ಯಾರಿಗೆ? ಚಿಲ್ಲರೆ ಸಾಗಾಣಿಕೆ ಗುತ್ತಿಗೆದಾರರ ಸಂಘದವರಿಗೆ. ಯಾಕೆ? ಧಾನ್ಯ ಸಾಗಾಣಿಕೆ ವೆಚ್ಚ ಎಷ್ಟು? 250 ಕೋಟಿ ರೂಪಾಯಿ. 4 ತಿಂಗಳಿಂದ ಬಾಕಿನ ಕೊಟ್ಟೇ ಇಲ್ವಂತೆ. ರಾಯರೆಡ್ಡಿ ಅವರು ಹೇಳ್ತಾ ಇದ್ರು, ದುಡ್ಡಿಲ್ಲ ನಮ್ಮ ಹತ್ರ, ನಿಮಗೆ ರೋಡ್ ಬೇಕು ಅಂತಂದ್ರೆ ಗ್ಯಾರಂಟಿ ಬಂದ್ ಮಾಡ್ತೀವಿ, ಹೇಳಿಬಿಡಿ ಅಂತ ಹೇಳಿ. ಆರ್ಥಿಕ ಸಲಹೆಗಾರರು ಈ ರೀತಿಯ ಮಾತುಗಳನ್ನ ಬಹಿರಂಗ ವೇದಿಕೆಯಲ್ಲಿ ಹೇಳ್ತಾ ಇದ್ದಾರೆ. ಇವರು ಸಮರ್ಥನೆ ಮಾಡಿಕೊಡ್ತಾರೆ, ಸರ್ಕಾರದಲ್ಲಿದ್ದವರು ಸಮರ್ಥನೆಯನ್ನ ಮಾಡ್ಕೋಬೇಕಾಗತ್ತೆ. ಆದರೆ ವಾಸ್ತವ ಏನು ಅಂತಂದ್ರೆ ಈಗ ಒಂದರ ಹಿಂದೆ ಒಂದು ಬಿಲ್ ಬಾಕಿ ಇರುವಂತಹ ವಿಚಾರಗಳು ಗೊತ್ತಾಗ್ತಾ ಇರೋದು. ಇವರಿಗೆ 250 ಕೋಟಿ ರೂಪಾಯಿ, ಎಲ್ಲ ಗುತ್ತಿಗೆದಾರರಿಗೆ 30,000 ಕೋಟಿ. ಮೊನ್ನೆ ಅಷ್ಟೇ ಅವರು ಬಂದಿದ್ರು, ನಮಗೆ ಇನ್ನೂ ಇಷ್ಟು ಕೋಟಿ ದುಡ್ಡು ಕೊಡಬೇಕು, ಸರ್ಕಾರ ನಮ್ಮ ಬಗ್ಗೆ ಗಮನ ಹರಿಸ್ತಾ ಇಲ್ಲ, ಕಾಮಗಾರಿಯನ್ನ ಮುಗಿಸಿದ್ವಿ, ಕಾಮಗಾರಿ ಮುಗಿಸಿದ್ರು ಕೂಡ ದುಡ್ಡು ಕೊಟ್ಟಿಲ್ಲ ಅಂತ ಹೇಳಿ. ಪಂಚ ಗ್ಯಾರಂಟಿಗೆ ಸರ್ಕಾರದ ಖಜಾನೆಯೇ ಖಾಲಿ. ಅನ್ನ ಭಾಗ್ಯಕ್ಕೂ ಸರ್ಕಾರದ ಬಳಿ ದುಡ್ಡಿಲ್ವಾ ಅನ್ನುವಂತ ಪರಿಸ್ಥಿತಿ ಪ್ರಶ್ನೆ ಈಗ ಸೃಷ್ಟಿಯಾಗಿದೆ. ಬರೋಬ್ಬರಿ 250 ಕೋಟಿ ರೂಪಾಯಿಯನ್ನ ಸರ್ಕಾರ ಬಾಕಿ ಉಳಿಸಿಕೊಂಡಿದೆ. ರಾಜ್ಯದಲ್ಲಿ ಅಕ್ಕಿ ಸಾಗಾಣಿಕೆ ಬಂದ್ ಆಗುತ್ತಾ ಹಾಗಿದ್ದರೆ 250 ಕೋಟಿ ರೂಪಾಯಿ ಬಾಕಿ ಉಳಿಸಿಕೊಂಡಿದೆ ಸರ್ಕಾರ. ಧಾನ್ಯ ಸಾಗಾಣಿಕೆ ವೆಚ್ಚ ಬಾಕಿ ಉಳಿಸಿಕೊಂಡಿದೆ ಸರ್ಕಾರ.
ಚಿಲ್ಲರೆ ಸಾಗಾಣಿಕೆ ಗುತ್ತಿಗೆದಾರರ ಸಂಘ ಈಗ ಈ ಆರೋಪ ಮಾಡ್ತಾ ಇರೋದು. ಕಳೆದ 4 ತಿಂಗಳಿಂದ ಬಾಕಿ ನೀಡಿಲ್ಲ ಸರ್ಕಾರ. ನೋಡಿ, ಈ ವಿಚಾರವನ್ನ ನಾವು ನೇರವಾಗಿ ಗಮನಿಸಿದಾಗ ಮೊನ್ನೆ ಅಷ್ಟೇ ಗುತ್ತಿಗೆದಾರರೆಲ್ಲರೂ ಸೇರಿಕೊಂಡು ಸರ್ಕಾರದ ವಿರುದ್ಧ ಗಂಭೀರ ಆರೋಪವನ್ನ ಮಾಡಿದ್ರು. ಒಂದಲ್ಲ ಎರಡಲ್ಲ, 30,000 ಕೋಟಿ ರೂಪಾಯಿ 30,000 ಕೋಟಿ ರೂಪಾಯಿ ಗುತ್ತಿಗೆದಾರರಿಗೆ ಕೊಡಬೇಕು ಅಂತ ಹೇಳಿದರು. ಈಗ ಇವ್ರಿಗೂ ಕೂಡ ದುಡ್ಡು ಕೊಡಬೇಕು. ಯಾರಿಗೆ? ಚಿಲ್ಲರೆ ಸಾಗಾಣಿಕೆ ಗುತ್ತಿಗೆದಾರರ ಸಂಘದವರಿಗೆ. ಯಾಕೆ? ಧಾನ್ಯ ಸಾಗಾಣಿಕೆ ವೆಚ್ಚ ಎಷ್ಟು? 250 ಕೋಟಿ ರೂಪಾಯಿ. 4 ತಿಂಗಳಿಂದ ಬಾಕಿನ ಕೊಟ್ಟೇ ಇಲ್ವಂತೆ. ರಾಯರೆಡ್ಡಿ ಅವ್ರು ಹೇಳ್ತಾ ಇದ್ರು, ದುಡ್ಡಿಲ್ಲ ನಮ್ಮ ಹತ್ರ, ನಿಮಗೆ ರೋಡ್ ಬೇಕು ಅಂತಂದ್ರೆ ಗ್ಯಾರಂಟಿ ಬಂದ್ ಮಾಡ್ತೀವಿ, ಹೇಳಿಬಿಡಿ ಅಂತ ಹೇಳಿ. ಆರ್ಥಿಕ ಸಲಹೆಗಾರರು ಈ ರೀತಿಯ ಮಾತುಗಳನ್ನ ಬಹಿರಂಗ ವೇದಿಕೆಯಲ್ಲಿ ಹೇಳ್ತಾ ಇದ್ದಾರೆ. ಇವರು ಸಮರ್ಥನೆ ಮಾಡಿಕೊಡ್ತಾರೆ, ಸರ್ಕಾರದಲ್ಲಿದ್ದವರು ಸಮರ್ಥನೆಯನ್ನ ಮಾಡ್ಕೋಬೇಕಾಗತ್ತೆ. ಆದರೆ ವಾಸ್ತವ ಏನು ಅಂತಂದ್ರೆ ಈಗ ಒಂದರ ಹಿಂದೆ ಒಂದು ಬಿಲ್ ಬಾಕಿ ಇರುವಂತಹ ವಿಚಾರಗಳು ಗೊತ್ತಾಗ್ತಾ ಇರೋದು. ಇವರಿಗೆ 250 ಕೋಟಿ ರೂಪಾಯಿ, ಎಲ್ಲ ಗುತ್ತಿಗೆದಾರರಿಗೆ 30,000 ಕೋಟಿ. ಮೊನ್ನೆ ಅಷ್ಟೇ ಅವರು ಬಂದಿದ್ರು, ನಮಗೆ ಇನ್ನೂ ಇಷ್ಟು ಕೋಟಿ ದುಡ್ಡು ಕೊಡಬೇಕು, ಸರ್ಕಾರ ನಮ್ಮ ಬಗ್ಗೆ ಗಮನ ಹರಿಸ್ತಾ ಇಲ್ಲ, ಕಾಮಗಾರಿಯನ್ನ ಮುಗಿಸಿದ್ವಿ, ಕಾಮಗಾರಿ ಮುಗಿಸಿದ್ರು ಕೂಡ ದುಡ್ಡು ಕೊಟ್ಟಿಲ್ಲ ಅಂತ ಹೇಳಿ. ಪಂಚ ಗ್ಯಾರಂಟಿಗೆ ಸರ್ಕಾರದ ಖಜಾನೆಯೇ ಖಾಲಿ. ಅನ್ನ ಭಾಗ್ಯಕ್ಕೂ ಸರ್ಕಾರದ ಬಳಿ ದುಡ್ಡಿಲ್ವಾ ಅನ್ನುವಂತ ಪರಿಸ್ಥಿತಿ, ಪ್ರಶ್ನೆ ಈಗ ಸೃಷ್ಟಿಯಾಗಿದೆ. ಬರೋಬ್ಬರಿ 250 ಕೋಟಿ ರೂಪಾಯಿಯನ್ನ ಸರ್ಕಾರ ಬಾಕಿ ಉಳಿಸ್ಕೊಂಡಿದೆ. ರಾಜ್ಯದಲ್ಲಿ ಅಕ್ಕಿ ಸಾಗಾಣಿಕೆ ಬಂದಾಗುತ್ತಾ? ಹಾಗಿದ್ದರೆ 250 ಕೋಟಿ ರೂಪಾಯಿ ಬಾಕಿ ಉಳಿಸ್ಕೊಂಡಿದೆ ಸರ್ಕಾರ. ಧಾನ್ಯ ಸಾಗಾಣಿಕೆ ವೆಚ್ಚ ಬಾಕಿ ಉಳಿಸ್ಕೊಂಡಿದೆ ಸರ್ಕಾರ. ಚಿಲ್ಲರೆ ಸಾಗಾಣಿಕೆ ಗುತ್ತಿಗೆದಾರರ ಸಂಘ ಈಗ ಈ ಆರೋಪ ಮಾಡ್ತಾ ಇರೋದು. ಕಳೆದ 4 ತಿಂಗಳಿಂದ ಬಾಕಿ ನೀಡಿಲ್ಲ ಸರ್ಕಾರ. ನೋಡಿ, ಈ ವಿಚಾರವನ್ನ ನಾವು ನೇರವಾಗಿ ಗಮನಿಸಿದಾಗ ಮೊನ್ನೆ ಅಷ್ಟೇ ಗುತ್ತಿಗೆದಾರರೆಲ್ಲರೂ ಸೇರಿಕೊಂಡು ಸರ್ಕಾರದ ವಿರುದ್ಧ ಗಂಭೀರ ಆರೋಪವನ್ನ ಮಾಡಿದ್ರು. ಒಂದಲ್ಲ ಎರಡಲ್ಲ, 30,000 ಕೋಟಿ ರೂಪಾಯಿ 30,000 ಕೋಟಿ ರೂಪಾಯಿ ಗುತ್ತಿಗೆದಾರರಿಗೆ ಕೊಡಬೇಕು ಅಂತ ಹೇಳಿದರು. ಈಗ ಇವ್ರಿಗೂ ಕೂಡ ದುಡ್ಡು ಕೊಡಬೇಕು. ಯಾರಿಗೆ? ಚಿಲ್ಲರೆ ಸಾಗಾಣಿಕೆ ಗುತ್ತಿಗೆದಾರರ ಸಂಘದವರಿಗೆ. ಯಾಕೆ? ಧಾನ್ಯ ಸಾಗಾಣಿಕೆ ವೆಚ್ಚ ಎಷ್ಟು? 250 ಕೋಟಿ ರೂಪಾಯಿ. 4 ತಿಂಗಳಿಂದ ಬಾಕಿನ ಕೊಟ್ಟೇ ಇಲ್ವಂತೆ.